ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ಮೊದಲು ನಾನು ಒಂದು ಸ್ಟೂಡೆಂಟ್ ಸೀರೀಸ್ ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಒಂದು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಕವರ್ ಮಾಡಿದ್ದೆ. UCD ಸ್ಮಾಲ್ಫೀಲ್ಡ್ ಕ್ಯಾಂಪಸ್ ನಲ್ಲಿ ವಾಕಿಂಗ್ ಟೂರ್ ಮಾಡ್ಕೊಂತ ಒಂದಷ್ಟು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಕವರ್ ಮಾಡಿದ್ದೆ. ಅದೇ ರೀತಿ ಮತ್ತೊಂದು ವಿಡಿಯೋನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಅಭಿಷೇಕ್ ಅಂತ ನನ್ನ ಫ್ರೆಂಡ್ ನ ಮೀಟ್ ಮಾಡ್ತಾ ಇದ್ದೀನಿ. ಅವನು ಇಲ್ಲಿ ಸ್ಟೂಡೆಂಟ್ ಆಗಿ ಬಂದು ಇಲ್ಲಿ ಇವಾಗ ಜಾಬ್ ತಗೊಂಡು ಇಲ್ಲಿ ಸೆಟ್ಲ್ ಆಗಿದ್ದಾನೆ. ಸೊ ಅವನ ಹತ್ರ ಇರೋ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಇಲ್ಲಿ ಎಂಪ್ಲಾಯ್ಮೆಂಟ್ ಮೇಲೆ ಬಂದಿದ್ದು. ಸೊ ನಂಗೆ ಅಷ್ಟೊಂದು ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಇಂದ ಯಾವ ರೀತಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋ ಐಡಿಯಾ ಇಲ್ಲ. ಸೊ ಅವನ ಮುಖಾಂತರ ನಿಮ್ಗೆ ನಮ್ ಚಾನೆಲ್ ನಲ್ಲಿ ಮಾತಾಡ್ಸಿ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಂಡೆ. ಸೊ ನಿಮ್ಗೂ ಯೂಸ್ಫುಲ್ ಆಗ್ಬಹುದು. ಯಾರೆಲ್ಲ ಇಂಡಿಯಾದಿಂದ ಇವಾಗ ಓದಕ್ ಬರ್ಬೇಕು ಅನ್ಕೊಂಡಿದ್ರು ಅವ್ರಿಗೆಲ್ಲ ಈ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ವಿಡಿಯೋ ನೋಡಿ. ಸೊ ಹಲೋ ಗಾಯ್ಸ್, ಆಕ್ಚುಯಲ್ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೆಲ್ಲ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ. ಯಾರೆಲ್ಲ ಅಬ್ರಾಡ್ ನಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಈ ಇನ್ಫಾರ್ಮೇಶನ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ರೀಸೆಂಟ್ ಆಗಿ ಐರ್ಲೆಂಡ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ನ ಮೀಟ್ ಮಾಡಿದೆ. ಅವನ ಜೊತೆ ಮಾತಾಡಬೇಕಾದ್ರೆ ಗೊತ್ತಾಯ್ತು ಅವನ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಹಾಗೆ ಬ್ರೈಟ್ ಸ್ಟೂಡೆಂಟ್ ಅಂತ ಗೊತ್ತಾಯ್ತು. ಆದ್ರೂ ಅವ್ನು ಹೇಳ್ದ ಅವನು ಡ್ರೀಮ್ ಮಾಡಿದಂತಹ ಒಂದು ಟಾಪ್ ಯೂನಿವರ್ಸಿಟಿನಲ್ಲಿ ಹಾಗೆ ಅವನು ಬೇಕಾದಂತಹ ಒಂದು ಕೋರ್ಸ್ ಅವನಿಗೆ ಸಿಗಲಿಲ್ಲ ಅಂತ ಅವನು ಹೇಳ್ದ. ಯಾಕೆ ಏನು ಅಂತ ಕೇಳಿದಾಗ ಗೊತ್ತಾಯ್ತು ಅವನು ಅಪ್ಲೈ ಮಾಡೋ ಟೈಮಲ್ಲಿ ಅವನಿಗೆ ಒಂದು ಪ್ರಾಪರ್ ಆಗಿ ಗೈಡೆನ್ಸ್ ಸಿಗ್ಲಿಲ್ಲ ಅಂತ. ಸೊ ಹೀಗೆ ಎಕ್ಸ್ಪ್ಲೋರ್ ಮಾಡೋಬೇಕಾದ್ರೆ ನಂಗೆ ಒಂದು ಸ್ಟೂಡೆಂಟ್ ಲೆಡ್ ಕಮ್ಯುನಿಟಿ ರೆಫರೆನ್ಸ್ ಸಿಕ್ತು. ಅದ್ರ ಹೆಸರು ಬಂದು ಯೂನಿಫ್ಲಿಕ್ ಅಂತ. ಈ ಯೂನಿಫ್ಲಿಕ್ ಆರ್ಗನೈಸೇಷನ್ ಏನಿದೆಯಲ್ಲ, ಇವರು UK ಮತ್ತೆ ಐರ್ಲೆಂಡ್ ನಲ್ಲಿರುವ ಎಲ್ಲಾ ಟಾಪ್ ಯೂನಿವರ್ಸಿಟಿಗಳ ಜೊತೆ ಟೈಅಪ್ ಆಗಿದ್ದಾರೆ. ಹಾಗೆ ಈ ಒಂದು ಸ್ಟೂಡೆಂಟ್ ಲೆಡ್ ಕಮ್ಯುನಿಟಿನ ಸ್ಟಾರ್ಟ್ ಮಾಡಿರೋರು ಫಾರಿನ್ ನಲ್ಲಿ ಅಬ್ರಾಡ್ ನಲ್ಲಿ ಓದಿ ಸಕ್ಸಸ್ಫುಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳೇ ಈ ಒಂದು ಕಮ್ಯುನಿಟಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರು ನಿಮಗೆ ಸ್ಕ್ರಾಚ್ ಇಂದ ಹಿಡಿದು ಯೂನಿವರ್ಸಿಟಿ ಅಡ್ಮಿಷನ್ ಸಿಗೋವರೆಗೂ ಎಲ್ಲಾ ರೀತಿ ಗೈಡೆನ್ಸ್ ಮತ್ತೆ ಅಪ್ಲಿಕೇಶನ್ ಸಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಯೂನಿವರ್ಸಿಟಿ ಚೂಸ್ ಮಾಡೋದ್ರಿಂದ ಹಿಡಿದು ನಿಮ್ಮ ಪ್ರೊಫೈಲ್ ನ ಇಂಪ್ರೂವೈಸ್ ಮಾಡೋಕೆ ಏನೇನೆಲ್ಲ ಹೆಲ್ಪ್ ಮಾಡಬೇಕು, ಹಾಗೇನೆ ನಿಮ್ಮ SOP ಬರೆಯೋದ್ರಿಂದ ಹಿಡಿದು ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ಹಾಗೆ ನಿಮ್ಗೆ ಲೋನ್ಸ್ ಕೊಡ್ಸೋದ್ರಿಂದ ಹಿಡಿದು ವೀಸಾ ಕೊಡ್ಸೋದ್ರಿಂದ ಹಿಡಿದು ಆಮೇಲೆ ಫೈನಲಿ ಇಲ್ಲಿ ಇರೋದಕ್ಕೆ ಅಕಾಮಡೇಷನ್ ಹುಡ್ಕೊಡೋ ಕೆಲಸ ಕೂಡ ಇವರೇ ಮಾಡ್ತಾರೆ. ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಓಕೆ, ಬಟ್ ನೀವು ಕೇಳ್ಬೋದು ಇದಕ್ಕೆಲ್ಲ ಎಷ್ಟು ಫೀಸ್ ಅವ್ರು ಇಸ್ಕೋತಾರೆ ಅಂತ. ನಾನು ಹೇಳ್ತಾ ಇದ್ದೀನಿ ಇದು ಫುಲ್ಲಿ ಫ್ರೀ ಆಫ್ ಚಾರ್ಜ್. ಬಟ್ ಒಂದ್ ಕಂಡೀಷನ್ ಏನಂದ್ರೆ, ಇವರ ಸರ್ವಿಸ್ ನ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಅಂದ್ರೆ 799 rupees ನ ನೀವು ಮೊದಲು ಕಟ್ಟಬೇಕು. ಬಟ್ ಇದು ಪ್ಯೂರ್ಲಿ ರೀಫಂಡಬಲ್. ಓಕೆ, ಪ್ಯೂರ್ಲಿ ರೀಫಂಡಬಲ್. ಒನ್ಸ್ ನಿಮ್ಗೆ ಆಫರ್ ಲೆಟರ್ ಬಂದಿದ ತಕ್ಷಣನೇ ಈ ಅಮೌಂಟ್ ನ ನಿಮ್ಗೆ ರೀಫಂಡ್ ಮಾಡ್ತಾರೆ. ನೀವೇನಾದ್ರೂ ನನ್ನ ಕೂಪನ್ ಕೋಡ್ RAJ300 ಈ RAJ300 ಕೂಪನ್ ಕೋಡ್ ನ ನೀವು ಯೂಸ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ಸರ್ವಿಸ್ಗೆ ನಿಮ್ಗೆ 300 rupees ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ ನೀವು ಕಟ್ಟಬೇಕಾಗಿರೋದು ಕೇವಲ 499 ರೂಪಾಯಿ, ಅಂದ್ರೆ 499 ಇಂಡಿಯನ್ ರೂಪೀಸ್ ನೀವು ಕಟ್ಟಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಫುಲ್ ಫ್ರೀ ಆಫ್ ಸರ್ವಿಸ್. ಓಕೆ, ನಿಮ್ ಸ್ಕ್ರಾಚ್ ಇಂದ ಹೆಲ್ಪ್ ಮಾಡ್ತಾರೆ. ನಿಮ್ಮ ಡ್ರೀಮ್ ನ ನೀವು ಪರ್ಸ್ಯೂ ಮಾಡಕ್ಕೆ ಇವರು ನಿಮ್ಗೆ ಪೂರ್ತಿ ಮಾರ್ಗದರ್ಶನ ಕೊಡ್ತಾರೆ. ಓಕೆ, ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಹಾಕಿದ್ದೀನಿ, ನೀವು ಪ್ಲೀಸ್ ಚೆಕ್ ಮಾಡಿ. ರಿಜಿಸ್ಟ್ರೇಷನ್ ಲಿಂಕ್ ಹಾಕಿದ್ದೀನಿ. ಹಾಗೆ ಇವತ್ತೊಂದು ವಾಟ್ಸ್ಆಪ್ ಕಮ್ಯುನಿಟಿ ಇದೆ. ಆ ವಾಟ್ಸ್ಆಪ್ ಕಮ್ಯುನಿಟಿಗೆ ನೀವು ಜಾಯಿನ್ ಆಗ್ಬೋದು. ಜಾಯಿನ್ ಆಗಿ ನನ್ನ ಕೂಪನ್ ಕೋಡ್ RAJ300 ಅಂತ ನೀವಲ್ಲಿ ಸೆಂಡ್ ಮಾಡಿದ್ರೆ ಅವರು ನಿಮಗೆ ಪೂರ್ತಿ ಹೆಲ್ಪ್ ಮಾಡ್ತಾರೆ. ಲೈಕ್ ಹೆಂಗ್ ಸ್ಟಾರ್ಟ್ ಮಾಡಬೇಕು, ಏನು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಪ್ಲೀಸ್ ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ಡ್ ಕಾಮೆಂಟ್ ನ ನೀವು ಪ್ಲೀಸ್ ಚೆಕ್ ಮಾಡಿ. ಓಕೆನಾ? ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಒಂದು ಟ್ರಸ್ಟೆಡ್ ಸರ್ವಿಸ್. ಇದು ಸ್ಟೂಡೆಂಟ್ ಲೆಡ್ ಕಮ್ಯುನಿಟಿ. ಇವರಿಂದ ನಿಮ್ಗೆ ಅಂದ್ರೆ ಆಲ್ರೆಡಿ ಅಬ್ರಾಡ್ ನಲ್ಲಿ ಓದಿ ಸಕ್ಸಸ್ಫುಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳಿಂದಾನೇ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಹಾಗಾಗಿ ಇದನ್ನ ನೀವು ಫುಲ್ಲಿ ಟ್ರಸ್ಟ್ ಮಾಡಬಹುದು. ಹಾಗೇನೆ ನಿಮ್ಮ ಏನ್ ಡ್ರೀಮ್ ಇದೆ ಅದನ್ನ ನೀವು ಪರ್ಸ್ಯೂ ಮಾಡ್ಕೋಬಹುದು. ಪ್ಲೀಸ್ ಪಿನ್ ಕಾಮೆಂಟ್ ನ ಚೆಕ್ ಮಾಡಿ, ಹಾಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ, ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದನ್ನ ಮರಿಬೇಡಿ, RAJ300. ಆಮೇಲೆ ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ. ಓಕೆ, ವಿಶ್ ಯು ಬೆಸ್ಟ್ ಆಫ್ ಲಕ್. ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ರಾಜೀವ್? ಆರಾಮ? ಸೂಪರ್. ಆಯ್ತಾ ಕಾಫಿ ಎಲ್ಲ? ನಿಮಗೆ ಕಾಫಿ ಕೊಡೋಣ ಅಂತ ಅನ್ಕೊಂಡೆ. ಇವಾಗ ಕಾಫಿ ಕೊಡೋಣ, ವಿಡಿಯೋ ಮಾಡೋಣ. ವಿಡಿಯೋ ಮಾಡ್ಕೊಂಡು ಕಾಫಿ ಹೋಗೋಣ. ಸೊ ಏನೇನ್ ವಿಷಯ ಕವರ್ ಮಾಡ್ಬೇಕಪ್ಪ? ಹೋಗ್ತಾ ಹೇಳೋಣ. ಸ್ಟೂಡೆಂಟ್ ಲೈಫ್ ಆಗಿ ಸ್ಟೂಡೆಂಟ್ಗೆ ಇಲ್ಲಿ ಬಂದ್ರೆ ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಯಾವ ಡಾಕ್ಯುಮೆಂಟ್ಸ್ ತರಬೇಕು, ಇಲ್ಲಿ ಬಂದ್ಮೇಲೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಮತ್ ಜನರಲ್ ಲೈಫ್ ಹೇಗಿರತ್ತೆ, ಆ ತರ ಎಕ್ಸ್ಪೀರಿಯನ್ಸ್ ಏನೇನ್ ಮಾಡ್ಬೋದು, ಏನೇನ್ ಹೊಸದ್ ಸಿಗತ್ತೆ ಅಂತ ಅಷ್ಟೇ. ಶುರು ಮಾಡೋಣ. ಸೊ ನಾನ್ ಬಂದು 1.5 ವರ್ಷ ಆಯ್ತಷ್ಟೇ, ಜಾಸ್ತಿ ಎಲ್ಲ ಆಗಿಲ್ಲ.
ಓಕೆ ಸ್ಟೂಡೆಂಟ್ ಆಗಿ ಬಂದಿದ್ದು, ಓಕೆ ಸ್ಟೂಡೆಂಟ್ ಆಗಿ ಇದ್ದಿದ್ದು. ಈಗ ಕೆಲಸ ಸ್ಟೂಡೆಂಟ್ ಲೈಫ್ ಮುಗಿಸಿ ಒಂದು 6 ತಿಂಗಳು ಆಯ್ತು. 6 ತಿಂಗಳು ಇನ್ನೂ ಆಗಿಲ್ಲ, 6 ತಿಂಗಳು ಆಗತ್ತೆ ಕೆಲಸ ಮಾಡಿ ಶುರು ಮಾಡಿ. ಓಕೆ ಚೆನ್ನಾಗೇ ಇತ್ತು. ಇಂಡಿಯಾದಲ್ಲೂ ನಾನು ಕೆಲಸ ಮಾಡ್ತಿದ್ದೆ, 2 ವರ್ಷ ನಾನು ಕೆಲಸ ಮಾಡ್ತಿದ್ದೆ ಗ್ರಾಜುಯೇಷನ್ ಮುಗಿಸಿ. ಸೊ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇಲ್ಲಿಗೆ ಬಂದೆ. ಎಕ್ಸ್ಪೀರಿಯನ್ಸ್ ಇಲ್ದೇನು ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಸೊ ಬರ್ಬೇಕಾದ್ರೆ ಫಸ್ಟ್ ನೀವು ಯೂನಿವರ್ಸಿಟಿ ಶಾರ್ಟ್ ಲಿಸ್ಟ್ ಮಾಡಬೇಕು. ಅದು ನಿಮ್ ಕೋರ್ಸ್ಗೆ, ನಿಮ್ ಪ್ರಿಫರೆನ್ಸ್ಗೆ, ನಿಮ್ ಲೈಕಿಂಗ್ಸ್ಗೆ ಸುಮಾರು ಯೂನಿವರ್ಸಿಟೀಸ್ ಇದಾವೆ. ನಿಮ್ಗೆ ಯಾವ್ದು ಇಷ್ಟ ಆಗತ್ತೋ ಆ ತರ ನೀವು ನಿಮ್ ಪ್ರಿಫರೆನ್ಸ್ ಮೇಲೆ ತಗೋಬಹುದು. ನಾನು DCU ಚೂಸ್ ಮಾಡಿದ್ದೆ, ಡಬ್ಲಿನ್ ಸಿಟಿ ಯೂನಿವರ್ಸಿಟಿ. ನಾನು MSc ಫೈನಾನ್ಸ್ ಮಾಡಿದ್ದು. ಓಕೆ ಸೊ 2023 ಸೆಪ್ಟೆಂಬರ್ ಅಲ್ಲಿ ಬಂದೆ. 3 ಇಂಟೇಕ್ಸ್ ಇರುತ್ತೆ ಯೂಶಲಿ. January and September are big intakes. In that, September is the most sought after intake. ಸೆಪ್ಟೆಂಬರ್ ಒಳ್ಳೆ ಇಂಟೇಕ್. ಅದ್ ಬಿಟ್ರೆ ಜಾನ್ವರಿಯಲ್ಲೂ ಇರುತ್ತೆ, ಏಪ್ರಿಲ್ ಅಲ್ಲೂ ಕೆಲವು ಕಾಲೇಜಸ್ ಏಪ್ರಿಲ್ ಇಂಟೇಕ್ ಸಹ ಮಾಡ್ತವೆ. ಸೊ ಸೆಪ್ಟೆಂಬರ್ ಅಲ್ಲಿ ನೀವು ಬರೋಕ್ ಮುಂಚೆ ಅಪ್ಲೈ ಮಾಡಿ ಕಾಲೇಜ್ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಾದ್ಮೇಲೆ ಕಾಲೇಜ್ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ನೀವು ಸ್ವಲ್ಪ ವೀಸಾ ರಿಲೇಟೆಡ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ. ಕಾಲೇಜ್ಗೆ ಅಪ್ಲೈ ಮಾಡಕ್ಕೆ ಬೇಸಿಕ್ಲಿ SOP ಅಂತ ಒಂದು ಡಾಕ್ಯುಮೆಂಟ್, ಮೇನ್ ಡಾಕ್ಯುಮೆಂಟ್ ಅದು ಬೇಕು. ಮತ್ತೊಂದು CV ನೀವು ನಿಮ್ದು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಕಾಲೇಜ್ ಅಪ್ಲೈ ಮಾಡಿ, ಕಾಲೇಜ್ ನಿಮ್ಗೆ ಆಫರ್ ಲೆಟರ್ ಬಂದ್ಮೇಲೆ ವೀಸಾಗೆ ಅಪ್ಲೈ ಮಾಡಬೇಕು. ಸ್ಟಡಿ ಪರ್ಪಸ್ಗೆ ನಾವು ಬರ್ತಾ ಇದೀವಿ. Are you an Indian student dreaming of studying abroad? Introducing Uniflick, your solution to navigating the complexities of studying abroad. Explore your guide through posts and discussions. Connect directly with international students through messages and groups, forming connections that last a lifetime. Get mentored by students who have already achieved their dreams of studying abroad. At Uniflick, you get real-time insights from those who have been there and done that. Say goodbye to guesswork with Uniflick's Admits and Rejects feature, accessing real university admission data for informed decisions. Struggling with your SOP, resume, or essay? Uniflick's repository has you covered with expert templates and examples. Explore our comprehensive database with information on over 2,000 universities, 1,500 plus scholarships, financial assistance options, and exam details. Join the Uniflick community today and turn your study abroad dreams into reality. Sign up now and start your journey with Uniflick. Uniflick. Connect, share, succeed. ಏನ್ ಸನ್ಶೈನ್ ಇದೆ ಅಲ್ಲ ಇವತ್ತು? 8 ಗಂಟೆ ಮಧ್ಯಾಹ್ನ ಹಾಕಿದೀವಿ ನಾವು. 8 ಗಂಟೆ ಮಧ್ಯಾಹ್ನ 1 ಗಂಟೆ ಇದ್ದಂಗಿದೆ. ರಾತ್ರಿ 8 ಗಂಟೆಗೆ. ಸೊ ಓಕೆ ಅಭಿಷೇಕ್, ಇವಾಗ ಇಂಡಿಯಾದಿಂದ ಬರ್ಬೇಕು ಅಂದ್ರೆ ಸ್ಟೂಡೆಂಟ್ ಆಗಿ ಏನೇನು ಆಪ್ಷನ್ಸ್ ಇದೆ, ಹೇಗೆ ಏನು? ಸೊ ಇಂಡಿಯಾದಿಂದ ಇಲ್ಲಿ ಬರ್ಬೇಕು ಅಂತ ನಾನು ಅಬ್ರಾಡ್ ಹೋಗ್ತೀನಿ, ಮಾಸ್ಟರ್ಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಫಸ್ಟ್ ಅವ್ರ ಓನ್ ರಿಸರ್ಚ್ ಮಾಡ್ಬೇಕು. ಯಾವ ಕಾಲೇಜ್ ನಾನು ಹೋಗ್ಬೇಕು, ಯಾವ ಯೂನಿವರ್ಸಿಟಿ, ಏನ್ ಕೋರ್ಸ್ ಮಾಡ್ಬೇಕು, ಮತ್ತೆ ಆ ಕೋರ್ಸ್ ಅಲ್ಲಿ ಪೋಸ್ಟ್ ಸ್ಟಡಿ ಯಾವ ತರ ಜಾಬ್ ಸಿಗತ್ತೆ ಅಂತ. ಏನ್ ನಾನು ಡಬ್ಲಿನ್ ಬರ್ಬೇಕು ಅಂತಂದ್ರೆ ಡಬ್ಲಿನ್ ನಲ್ಲಿ ಆ ಕೋರ್ಸ್, ಪರ್ಟಿಕ್ಯುಲರ್ ಕೋರ್ಸ್ ಮಾಡಾದ್ಮೇಲೆ ಏನ್ ಜಾಬ್ ಸಿಗತ್ತೆ ಅಂತ ಲಿಂಕ್ಡ್ಇನ್ ಅಲ್ಲಿ ಹುಡುಕಿದ್ರೆ ಒಂದು ಐಡಿಯಾ ಬರುತ್ತೆ ಯಾವ ತರ ಜಾಬ್ಸ್ ಇದೆ, ಎಷ್ಟು ನಂಬರ್ ಆಫ್ ಲಿಸ್ಟಿಂಗ್ಸ್ ಇದೆ ಅಂತ. ಅದ್ರ ಬೇಸ್ಡ್ ನಾವು ನಮ್ ಕೋರ್ಸ್, ನಮ್ ಫರ್ದರ್ ಸ್ಟೆಪ್ಸ್ ಡಿಸೈಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಕನ್ಸಲ್ಟೆನ್ಸಿ ಹುಡುಕ್ತೀರಾ, ಆಬ್ವಿಯಸ್ ಸ್ಟೆಪ್. ಕನ್ಸಲ್ಟೆನ್ಸಿ ಇದ್ರೂ ಸಹ, ಸೊ ಕನ್ಸಲ್ಟೆನ್ಸಿ ಅವ್ರು ಯಾವತ್ತಿದ್ರು ನಿಮ್ಗೊಂದು ಗೇಟ್ ವರ್ಗು ತಂದು ಬಿಡಕ್ ಆಗತ್ತಷ್ಟೇ ಹೊರತು ಗೇಟ್ ಒಳಗ್ ನಾವೇ ಹೋಗ್ಬೇಕು. ಸೊ ಇಟ್ ಇಸ್ ಬೆಟರ್ ಟು ಬಿ ಅವೇರ್ ಆಫ್ ವಾಟ್ ಇಸ್ ಬಿಯಾಂಡ್ ದಟ್ ಪಾಯಿಂಟ್ rather than depending on consultancy is what my approach was. So ಕನ್ಸಲ್ಟೆನ್ಸಿ ಅವ್ರು ಏನೇನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಅದ್ರ ಬಿಯಾಂಡ್ ಅಂತ ಹೇಳಿದ್ರಲ್ಲ, ನಾವೇನೇನ್ ಮಾಡ್ಬೇಕಾಗುತ್ತೆ? ಸೊ ಕನ್ಸಲ್ಟೆನ್ಸಿ ಅವರು ಅವ್ರದೊಂದು ಲಿಸ್ಟ್ ಆಫ್ ಕಾಲೇಜಸ್ ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ನಿಮ್ಗೆ ಒಟ್ನಲ್ಲಿ ಅಪ್ಲೈ ಮಾಡಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ರಿವ್ಯೂ ಮಾಡೋದಾಗಿರ್ಬೋದು, ಅಪ್ಲೈ ಮಾಡೋ ಪ್ರಾಸೆಸ್ ಆಗಿರ್ಬೋದು, ಅವ್ರದೇ ಒಂದು ಇಂಟರ್ನಲ್ ಪೋರ್ಟಲ್ ಇರುತ್ತೆ, ಏಜೆಂಟ್ ಪೋರ್ಟಲ್ ತರ. ಸೊ ಆ ಪೋರ್ಟಲ್ ಇಂದ ನಾವು ಕಾಲೇಜಸ್ಗೆ ಅಪ್ಲೈ ಮಾಡಬಹುದು. ಅದು ನಮ್ಗೆ ಹೆಲ್ಪ್ ಆಗತ್ತೆ. ಸೊ ಅದೊಂದು ಮೇಜರ್, ಅದೇ ನಮ್ಗೆ ಅಪ್ಲಿಕೇಶನ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ. ನಮ್ಮ ಅಪ್ಲಿಕೇಶನ್ ರಿವ್ಯೂ ಮಾಡೋದಾಗಿರ್ಲಿ, ಅವ್ರ ಪೋರ್ಟಲ್ ಇಂದ ಅಪ್ಲೈ ಮಾಡೋದಾಗಿರ್ಲಿ, ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಅದೊಂದು ಮೇಜರ್ ಆದ್ಮೇಲೆ ನಮ್ಗೆ ವೀಸಾ ಪ್ರಾಸೆಸ್ಗೆ ಅವರು ಸಜೆಸ್ಟ್ ಮಾಡ್ತಾರೆ, ಟಿಪ್ಸ್ ಕೊಡ್ತಾರೆ. ಒಂದು ಮಾಕ್ ಅವರು ಒಂದು ಡಾಕ್ಯುಮೆಂಟ್ ರಿವ್ಯೂ ಇಟ್ಕೋತಾರೆ. ಸೊ ಆ ತರ ಇದ್ರಲ್ಲಿ ಹೆಲ್ಪ್ ಆಗತ್ತೆ, ನಮ್ಗೊಂದು ಐಡಿಯಾ ಇರುತ್ತೆ. ಮತ್ತೆ ಅದ್ರಲ್ಲಿರೋ ಮೇಜರ್ ನೆಟ್ವರ್ಕಿಂಗ್ ಸಿಗತ್ತೆ ನಮಗೆ. ಬೇರೆ ಸ್ಟೂಡೆಂಟ್ಸ್ ಬರ್ತಾ ಇರೋರ್ ಜೊತೆ ಕನೆಕ್ಟ್ ಮಾಡ್ತಾರೆ. ಮತ್ತೆ ಕಾಲೇಜ್ ಒಂದು ಈವೆಂಟ್ಸ್ ಗೆ ಲಿಂಕ್ ಮಾಡ್ತಾರೆ. ನಮ್ ಕಾಲೇಜ್ ನಮ್ದೇ ಕೋರ್ಸ್ಗೆ ಬೇರೆ ಯಾರ್ಯಾರು ಬರ್ತಾ ಇದಾರೆ ಅಂತ ನಾವು ನೋಡ್ಕೋಬಹುದು.
ಆ ತರ ಎಲ್ಲ ಹೆಲ್ಪ್ ಕನ್ಸಲ್ಟೆನ್ಸಿ ಸೈಡ್ ಇಂದ ಸಿಗುತ್ತೆ. ಸೊ ಒಂದು ಕಾಂಪ್ರಹೆನ್ಸಿವ್ ಆಗಿ ಏನೇನ್ ಬೇಕೋ ಎಲ್ಲ ಮಾಡ್ಕೊಡ್ತಾರೆ. ಹಾ. ಸೊ ಆಸ್ ಎ ನೀನ್ ಹೇಳ್ದೆ ನನ್ನ ಒಂದು ಇಂಡಿವಿಜುವಾಲಿಟಿಗೆ ನಾನು ಓದಕ್ ಹೋಗ್ತಾ ಇರೋದು ನನಗೆ ಏನ್ ಬೇಕು, ಸೊ ನಾನು ಕೂಡ ಒಂದಷ್ಟು ಹೋಮ್ ವರ್ಕ್ ಮಾಡ್ಬೇಕು ಅಂತ ಹೇಳ್ದೆ. ಹೌದು. ಈಗ ನಾನು ಹೋಗ್ಬೇಕಂದ್ರೆ ಸ್ಟೂಡೆಂಟ್ ಆಗಿ, ಹೌದು. ಸೊ ನಾನೇನೆಲ್ಲ ಹೋಮ್ ವರ್ಕ್ ಮಾಡಿರ್ಬೇಕು? ಸೊ ನಾನೇನ್ ಹೋಮ್ ವರ್ಕ್ ಮಾಡ್ಬೇಕು ಅಂದ್ರೆ, ನಾನು ಹೋಗ್ತಾ ಇರೋ ಯೂನಿವರ್ಸಿಟಿ ನಾನ್ ಮಾಡ್ಬೇಕಂತ ಅನ್ಕೊಂಡಿರೋ ಕೋರ್ಸ್ ನನಗೆಷ್ಟು ಸೂಕ್ತ ಅಂತ ನಾನು ಹೋಮ್ ವರ್ಕ್ ಮಾಡ್ಬೇಕು. ಓಕೆ. ನನಗೆಷ್ಟು ಸೂಕ್ತ ಅಂತ ಮಾಡಿ ಅದಾದ್ಮೇಲೆ ನನ್ ಕರಿಯರ್ ಡೆವಲಪ್ಮೆಂಟ್ ಗೆ ಆ ಕೋರ್ಸ್ ಹೇಗ್ ಹೆಲ್ಪ್ ಆಗತ್ತೆ, ಯಾವ್ಯಾವ ತರ ರೋಲ್ಸ್ ನಂಗೆ ಮುಂದೆ ಸಿಗತ್ತೆ ಅಂತ ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಈಗ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರಕ್ ಬಂದ್ರೆ, ಫಸ್ಟ್ ನಾವು ಯೂನಿವರ್ಸಿಟಿಗೆ ಅಪ್ಲೈ ಮಾಡಕ್ಕೂ ಮುಂಚೆ ಏಜೆನ್ಸಿ ಇರ್ಲಿ ಇಲ್ದೇ ಇರ್ಲಿ, ನಾವ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಕ್ ಮುಂಚೆ ನಮ್ ಪ್ರೊಫೈಲ್ ರೆಡಿ ಮಾಡ್ಕೋಬೇಕು. ಓಕೆ. ಇದು ನಾನು ಇವತ್ತವರೆಗೂ ನಾನು ಈ ಕೆಲಸ ಮಾಡಿದೀನಿ, ಈ ಡಿಗ್ರಿ ಓದಿದೀನಿ, ಈ ಕಾಲೇಜ್ ಹೋಗಿದ್ದೀನಿ, ಈ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲ ಓದು ಮುಗಿಸಿದೀನಿ, ಈ ಡಿಗ್ರಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ ಅಂತ ನಾವು ಒಂದು ಕಾಂಪ್ರಹೆನ್ಸಿವ್ ರಿವ್ಯೂ ನಮಗ್ ನಾವೇ ಮಾಡ್ಕೋಬೇಕು. ಓಕೆ. ಅದನ್ನ ನಾವು ಪೇಪರ್ ಫಾರ್ಮ್ ಅಲ್ಲಿ ಬರಿಬೇಕು. ದಟ್ ಇಸ್ ಕಾಲ್ಡ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಓಕೆ. ಸ್ಟೇಟ್ಮೆಂಟ್ ಆಫ್ ಪರ್ಪಸ್, SOP ಅಂತ. ದಟ್ ಇಸ್ ಅದು ವೀಸಾಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ಯೂನಿವರ್ಸಿಟಿಗೂ ಹೆಲ್ಪ್ ಆಗುತ್ತೆ. ಯೂನಿವರ್ಸಿಟಿಗೆ ಒಂದು SOP ಮಾಡ್ಬೇಕು, ವೀಸಾಗ ಒಂದು SOP ಮಾಡ್ಬೇಕು. ಓಕೆ. ಎರಡು ಬೇರೆ ಬೇರೆನೆ ಬಟ್ ಸಿಮಿಲರ್. ಓಕೆ. ಅದನ್ನ ನಾವೇ ಓನ್ ಆಗಿ ಮಾಡ್ಬೇಕು, ಕನ್ಸಲ್ಟೆನ್ಸಿ ಅವ್ರು ಹೆಲ್ಪ್ ಮಾಡ್ತಾರೋ, ಅಥವಾ ನಮ್ಗೆ ಏನಾದ್ರು ಟೂಲ್ಸ್ ಎಲ್ಲ ಇದೆಯಾ ಇದನ್ನೆಲ್ಲ ಮಾಡಕ್ಕೆ, ಸ್ಟ್ಯಾಂಡರ್ಡ್ ಆಗಿ ಮಾಡಕ್ಕೆ, ಒಂದು ಗ್ಲೋಬಲ್ ಲೆವೆಲ್ ನಲ್ಲಿ ಮಾಡಕ್ಕೆ ಅಂತ? GPT ಇಸ್ ಯುವರ್ ಬೆಸ್ಟ್ ಫ್ರೆಂಡ್. GPT ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಬಟ್ ಆದ್ರೆ GPT ಮೇಲೆ ರಿಲೈ ಮಾಡಕ್ ಹೋಗ್ಬೇಡಿ. ಕನ್ಸಲ್ಟೆನ್ಸಿ ಅವರು ಹೆಲ್ಪ್ ಮಾಡ್ತಾರೆ, ಆದ್ರೆ ನೀವು ನಮ್ ಕತೆನ ನಾವೇ ಹೇಳಿದ್ರೆ ಚಂದ. ಓಕೆ. ನಮ್ ಕತೆನ ನಾವ್ ಇಂಪ್ರೊವೈಸ್ ಮಾಡ್ಬೋದು. ಓಕೆ. ಪ್ರಾಂಪ್ಟ್ಸ್ ಒಂದು ಟೆಂಪ್ಲೇಟ್ ಬೇಕು ಅಂತಂದ್ರೆ, ಈಗ ಅಪ್ಲೈ ಮಾಡಿರೋಂತವ್ರದ್ದು ಏನಾದ್ರು ಸ್ಟೂಡೆಂಟ್ ಫೋರಮ್ ಏನಾರ ಇದೆಯಾ ಆನ್ಲೈನ್ ಅಲ್ಲಿ? ಆ ತರ ಇಲ್ಲ, ಸಿಗಲ್ಲ, ಕಷ್ಟ. Okay. ಬಟ್ ಏನಂದ್ರೆ ಈಚ್ ಪರ್ಸನ್ಸ್ SOP ಇಸ್ ಡಿಫ್ರೆಂಟ್. ಓಕೆ. ಎಷ್ಟೊಂದ್ ಜನ ಶೇರೇ ಮಾಡಕ್ ಹೋಗಲ್ಲ ಅವ್ರ SOP ನ. ಓಕೆ. ಯಾಕೆಂದ್ರೆ ಅವು ಏನ್ ಬೇಕಾದ್ರೂ ಬರ್ದಿರ್ಬೋದು ಅದ್ರಲ್ಲಿ, ಅದಲ್ದಿರ ಮತ್ತೆ ಇದು ಇಟ್ ಡಿಫರ್ಸ್ ಫ್ರಮ್ 1% ಟು ಅದರ್. ಓಕೆ. ಮತ್ತೆ ನೀವು ನನ್ನ SOP ಕಾಪಿ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ನಿಮ್ಗೆ ಓನಾಗ ಹಾಕೋದಕ್ಕಿಂತ ಕಮ್ಮಿ, ಬಿಕಾಸ್ ದೇ ಸಿ ಆಲ್ ಆಫ್ ದಟ್. ಇಫ್ ಯು ಹ್ಯಾವ್ ಕಾಪಿಡ್ ಸಮ್ವನ್ಸ್ SOP ಆ ತರ ಅಂತ. ಯಾಕಂದ್ರೆ ಪ್ರೀವಿಯಸ್ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿದ್ರು ಅವ್ರ ಹತ್ರ ಇರುತ್ತೆ. ಅದ್ರ ಬದಲು ಇಟ್ ಇಸ್ ಫೇರ್ಲಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್. ಏನಿಲ್ಲ, ನಮ್ ಕತೆ ನಾನು ಇಲ್ಲಿ ಬೆಳ್ದೆ, ಇಲ್ಲಿ ಹುಟ್ಟಿದೆ, ಈ ತರ ನಮ್ ಫ್ಯಾಮಿಲಿಯಲ್ಲಿ ಇಷ್ಟು ಜನ ಇದಾರೆ ಅಂತ ಬ್ರೀಫ್ ಆಗಿ ಒಂದು ಇಂಟ್ರೋ ಕೊಟ್ಟು, ನಾನು ಈ ಡಿಗ್ರಿ ಓದಿದ್ದೀನಿ, ಈ ತರ ನನ್ನ ಇಂಟ್ರೆಸ್ಟ್ ಇದು, ನನ್ನ ಹಾಬೀಸ್ ಇದು. SOP ಆದ್ಮೇಲೆ ನೆಕ್ಸ್ಟ್ SOP ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಯೂನಿವರ್ಸಿಟೀಸ್ ಅಪ್ಲೈ ಮಾಡ್ಬೇಕಾಗತ್ತೆ, ಒಂದು CV ಕೂಡ ಮಾಡ್ಬೇಕಾಗತ್ತೆ. ಅಂದ್ರೆ ಇದು ನಾನು ಇಂಡಿವಿಜುವಾಲಿಟಿ ಇಂದ, ಕನ್ಸಲ್ಟೆನ್ಸಿ ಅವ್ರು ನಮ್ಗೆ ಆಲ್ರೆಡಿ ಒಂದಷ್ಟು ಕೊಟ್ಟಿರ್ತಾರೆ ಕೋರ್ಟು, ಲೈಕ್ ಈ ಯೂನಿವರ್ಸಿಟಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಕೆಲವು ಕನ್ಸಲ್ಟೆನ್ಸಿ ಅವರು ನಿಮ್ಗೆ SOP ನು ಅವರೇ ಕೂರ್ಸಿ ಬರ್ಸಿಸ್ತಾರೆ. ಓಕೆ. ಅಂದ್ರೆ ಅವ್ರದೇ ಸ್ಟ್ಯಾಂಡರ್ಡ್ ಈಗ SOP ರೈಟರ್ಸ್ ಇರ್ತಾರೆ, ಟೆಂಪ್ಲೇಟ್ಸ್ ಸಹ ಇರ್ತಾರೆ, SOP ರೈಟರ್ಸ್ ಇರ್ತಾರೆ. ನೀವು ಒಂದು ಡ್ರಾಫ್ಟ್ ಬರ್ಕೊಂಡ್ ಬರಕ್ ಹೇಳ್ತಾರೆ, ಓಕೆ. ಅದ್ ತಗೊಂಡೋದ್ಮೇಲೆ ಅದನ್ನ ರಿವ್ಯೂ ಮಾಡಿ ಅವರೇ ಅವ್ರದ್ದು ಓನ್ ವರ್ಡ್ಸ್ ಹಾಕಿ ಅವ್ರ SOP ಬರ್ಕೊಡೋದು. ಕೆಲವು ಕನ್ಸಲ್ಟೆನ್ಸಿ ಯೂನಿವರ್ಸಿಟೀಸ್ ಬಗ್ಗೆನೂ ಅವರೇ ಹೇಳ್ತಾರೆ. ಬಟ್ ನಾವು ನಮ್ ಕಡೆಯಿಂದ ಏನೇನಿದೆ ಏನು ಅಂತ, ಈಗ ಪೇಡ್ ಅಪ್ಲಿಕೇಶನ್ಸ್ ಇರುತ್ತೆ, ಫ್ರೀ ಅಪ್ಲಿಕೇಶನ್ಸ್ ಇರುತ್ತೆ. ಕೆಲವು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಕಾಸ್ಟ್ ಇರಲ್ಲ, ಅಂದ್ರೆ ಏಜೆನ್ಸಿ ಸೈಡ್ ಇಂದ ಹಾಕಿದ್ರೆ ಫ್ರೀ ಇರುತ್ತೆ. ಸೊ ಅವ್ರು ಸಜೆಸ್ಟ್ ಮಾಡ್ತಾರೆ, ಈ ಯೂನಿವರ್ಸಿಟಿಗೂ ಹಾಕಿ ಸಿಗ್ಬಹುದು, ಯೂನಿವರ್ಸಿಟಿ ಜಾಸ್ತಿ ಯೂನಿವರ್ಸಿಟೀಸ್ ಹಾಕಿ ಅಂತ. ಅಪ್ರಾಕ್ಸಿಮೇಟ್ ಒಂದ್ ಯೂನಿವರ್ಸಿಟಿಗೆ ಒಂದು €50, ಒಂದು ₹5,000, ₹6,000 ಹತ್ರ ಇರುತ್ತೆ. ಸೊ ನೀವು ಬೇಕಾದ್ರೆ 3 ಯೂನಿವರ್ಸಿಟಿಗಾದ್ರೂ ಹಾಕ್ಬೋದು, 30 ಯೂನಿವರ್ಸಿಟಿಗಾದ್ರೂ ಹಾಕ್ಬೋದು. ಅಪ್ ಟು ಯು. ನಾನ್ ಹಾಕಿದ್ 5 ಯೂನಿವರ್ಸಿಟಿ ನಾನು ಹಾಕಿದ್ದೆ. 5 ಯೂನಿವರ್ಸಿಟಿಗೆ. ನಿಮ್ಗೆ ಎಷ್ಟು ಯೂನಿವರ್ಸಿಟಿ ಬೇಕೋ ನೀವು ಹಾಕ್ಬೋದು. ದಟ್ ಇಸ್ ಅಪ್ ಟು ಯು. ಅದಲ್ದಿರ ಅದೇ ನಿಮ್ಗೆ ಏಜೆನ್ಸಿ ಅವರು ಸಹ ಸಜೆಸ್ಟ್ ಮಾಡ್ತಾರೆ, ಈ ಯೂನಿವರ್ಸಿಟಿಗೆ ಹಾಕಿ. ಅವ್ರದ್ದೊಂದು 2-3 ಟೈಪ್ಸ್ ಇದ್ರೆ ಹೇಳ್ತಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಅಪ್ಲೈ ಫಾರ್ ದೋಸ್, ಇಲ್ಲ ಅಂದ್ರೆ ಯು ಕ್ಯಾನ್ ಬಿ ಸ್ಪೆಸಿಫಿಕ್. ನಾನು ಇದೇ ಯೂನಿವರ್ಸಿಟಿಗೆ ಹಾಕ್ಬೇಕಂತಿದೀನಿ, ಅದೇ ಹಾಕ್ತೀನಿ ಅಂತ ನೀವು ಹೇಳ್ಬಹುದು. ಅದು ಯೂನಿವರ್ಸಿಟಿಗೆ ಅಪ್ಲೈ ಮಾಡೋ ಪ್ರಾಸೆಸ್ ಆಗತ್ತೆ. ಯೂನಿವರ್ಸಿಟಿಗೆ ಅಪ್ಲೈ ಮಾಡಾದ್ಮೇಲೆ, ಅಂದ್ರೆ ಅಪ್ಲೈ ಮಾಡೋದಕ್ಕೆ SOP ಬೇಕು, CV ಬೇಕು, ಪಾಸ್ಪೋರ್ಟ್ ಬೇಸಿಕ್ ಅದೆಲ್ಲ ಏನೇನ್ ಬೇಕು, ಅದು ಅಪ್ಲೈ ಮಾಡಾದ್ಮೇಲೆ ಏನು ಮಾಡಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕಿ ಕಾಯ್ಬೇಕು. ಆಮೇಲೆ ನೀವ್ ಹೇಳಿದ್ರಿ ಸೊ ಕೋರ್ಸಸ್ ಅದಕ್ಕೆಲ್ಲ ನಾವು ಸ್ವಲ್ಪ ನೋಡ್ಕೋಬೇಕು, ಯಾವ್ದು ಏನೇನಿದೆ ರಿಸರ್ಚ್ ಮಾಡ್ಬೇಕು ಅಂತ. ಒಂದು ಬೇಸಿಕ್ ಐಡಿಯಾ ಕೊಡೋದಾದ್ರೆ, ಏನೇನ್ ಕೋರ್ಸಸ್ ಐರ್ಲೆಂಡ್ ಅಲ್ಲಿ ಬೂಮಿಂಗ್ ಇದೆ, ಲೈಕ್ ಅಥವಾ ಈ ತರ ಕೋರ್ಸಸ್ ತಗೊಳ್ಳೇಬೇಡಿ ನೀವು,
ಇದು ಅಷ್ಟು ಪರ್ಫಾರ್ಮಿಂಗ್ ಇಲ್ಲ, ಅಥವಾ ಯಾವ ಕೋರ್ಸಸ್ ಇವಾಗ ಅಟ್ ಪ್ರೆಸೆಂಟ್ ಜಾಬ್ ಆಪರ್ಚುನಿಟೀಸ್ ಇಲ್ಲ, ತುಂಬಾ ಟೈಟ್ ಇದೆ, ಆತರ ಏನ್ ಹೇಳ್ಬೋದು? ಲಾಸ್ಟ್ ಲೈನ್ ಹೇಳಿದ್ರಲ್ಲ, ಅದು ತುಂಬಾ ಆಪ್ಟ್. ಮಾರ್ಕೆಟ್ ಈಗ ಕರೆಂಟ್ ಸಿಚುವೇಶನ್ ಸ್ವಲ್ಪ ಡೌನ್ ಇದೆ, ಜಾಬ್ ಮಾರ್ಕೆಟ್. ಬಟ್ ಹಾಗಂತ ಅಲ್ಲ, ಎಲ್ಲಾ ಕೋರ್ಸಸ್ ಐರ್ಲೆಂಡ್ ಅಲ್ಲಿ ಇದೆ. ಐರ್ಲೆಂಡ್ ಸಣ್ಣ ದೇಶ ಆದ್ರೂ ಕೂಡ ಸಿವಿಲ್ ಇಂಜಿನಿಯರಿಂಗ್ ಇಂದ ಹಿಡಿದು ಆರ್ಕಿಟೆಕ್ಚರ್ ಹಿಡಿದು ಸಾಫ್ಟ್ವೇರ್, ಫೈನಾನ್ಸ್, ಬಿಸ್ನೆಸ್ ಎಲ್ಲಾ ಫೀಲ್ಡ್ ಇಲ್ಲಿದೆ. ಸೊ ದ ನಂಬರ್ ಆಫ್ ಆಪರ್ಚುನಿಟೀಸ್ ನೀವ್ ರಿಸರ್ಚ್ ಮಾಡ್ಬೇಕಾಗತ್ತೆ ಆಸ್ ಎನ್ ಇಂಡಿವಿಜುವಲ್. ಸೊ ನಿಮ್ಗೆ ಏನ್ ಕೋರ್ಸ್ ಬೇಕೋ ಅದರ ಪೋಸ್ಟ್ ದಟ್ ಕೋರ್ಸ್ ನೀವ್ ಯಾವ ಕೆಲಸ ಮಾಡ್ಬೇಕು ಅಂತಿದ್ದೀರಾ ಅದನ್ನ ಹುಡುಕಿದ್ರೆ ನಿಮ್ಗೆ ಅದ್ರ ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಷ್ಟೇ. ಅಂದ್ರೆ ಈ ತರದೇ ಕೋರ್ಸ್ ತಗೊಂಡ್ರೆ ನಿಮ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತ ಯಾವ್ದೇ ರೀತಿ ಒಂದು ಏನ್ ಹೇಳ್ತಾರೆ ಕಾನ್ಫಿಡೆನ್ಸ್ ನ ಕೊಡಕ್ಕಾಗಲ್ಲ. ಸೊ ದಟ್ ಈಸ್ ಅಪ್ ಟು ದೇರ್ ಕ್ಯಾಲಿಬರ್, ದೇರ್ ಕೆಪಾಸಿಟಿ. ಅವ್ರು ಯಾವ ಕೋರ್ಸ್ ತಗೊಂಡಿರ್ತಾರೋ ಆ ಕೋರ್ಸ್ ಮೇಲೆ ಅವರ ಒಂದು ಎಫರ್ಟ್ಸ್ ಯಾವ ತರ ಇರುತ್ತೆ, ಹೇಗೆ ಅವರು ಅದನ್ನ ಮೂವ್ ಫಾರ್ವರ್ಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ಮತ್ತೆ ಬೇರೆ, ಸೊ ಈಗ ಇದ್ರ ಜೊತೆಗೆ ಒಂದು ಮೇಜರ್ ಕನ್ಫ್ಯೂಷನ್ ಏನಿರುತ್ತೆ ಸ್ಟೂಡೆಂಟ್ಸ್ ಗೆ ಅಂದ್ರೆ, ಐಲ್ಟ್ಸ್ ಇಲ್ಲ ಇಂಗ್ಲಿಷ್ ಎಕ್ಸಾಮ್ ಒಂದು ಪಾಸ್ ಮಾಡ್ಬೇಕು. ಐಲ್ಟ್ಸ್ ಆದ್ರೂ ಬರೀಬಹುದು, ಇನ್ನೊಂದು ಡ್ಯೂಲಿಂಗೋ ಅಂತ ಒಂದಿದೆ, ಡ್ಯೂಲಿಂಗೋ ಆದ್ರೂ ಬರೀಬಹುದು. ಆದ್ರೆ ಅಪ್ಲಿಕೇಶನ್ ಹಾಕೋದಿಕ್ಕೆ ನಾನ್ ಹಾಕ್ದಾಗ ಅದು ರಿಕ್ವೈರ್ಮೆಂಟ್ ಇರ್ಲಿಲ್ಲ. ಬರೋದಿಕ್ಕೆ ಅಡ್ಮಿಷನ್ ಆಗೋದಿಕ್ಕೆ ರಿಕ್ವೈರ್ಮೆಂಟ್ ಇತ್ತು. ಆದ್ರೆ ಫಸ್ಟ್ ಅಪ್ಲಿಕೇಶನ್ ಹಾಕುವಾಗ್ಲೇ ಕೆಲವರು ಬರ್ದು ಬಿಟ್ಟು ನಾನು ಪಾಸ್ ಆಗೇ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆತರ ಏನು ಇರ್ಲಿಲ್ಲ ನಾನ್ ಹಾಕ್ದಾಗ. ಈಗಿದೆಯೋ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ 1.5 years ago ಇಟ್ ವಾಸ್ ನಾಟ್ ದೇರ್. ಸೊ ನಾನ್ ಫಸ್ಟ್ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಾದ್ಮೇಲೆ ನಾನು ಹೇಳ್ದಂಗೆ ನಾವು ಡಾಕ್ಯುಮೆಂಟ್ಸ್ ಹಾಕಿ ಕಾಲೇಜಿಗೆ ಫೀಸ್ ಕಟ್ಟಿ €50 ಅಪ್ಲೈ ಮಾಡ್ಬೇಕು ಅಷ್ಟೇ ನಮ್ ಕೈಲಿರೋದು. ಅಪ್ಲೈ ಮಾಡಾದ್ಮೇಲೆ ಕನ್ಸಲ್ಟೆನ್ಸಿ ಅವರು ಏನು ಮಾಡಕ್ಕಲ್ಲ, ನೀವು ಏನು ಮಾಡಕ್ಕಲ್ಲ, ಕಾಲೇಜ್ ಕಡೆಯಿಂದಾನೇ ನಿಮ್ಗೆ ರೆಸ್ಪಾನ್ಸ್ ಬರ್ಬೇಕು. ಸ್ಯಾಟಿಸ್ಫ್ಯಾಕ್ಟರಿ, ಅನ್ಸ್ಯಾಟಿಸ್ಫ್ಯಾಕ್ಟರಿ ಎರಡೇ ರೆಸ್ಪಾನ್ಸ್ ಬರೋದು. ನಿಮ್ದು ಓಕೆ ಕಾಲೇಜ್ ಕಡೆಯಿಂದ ಓಕೆ ಅಂತಂದ್ರೆ ಕಂಡೀಷನಲ್ ಆಫರ್ ಲೆಟರ್ ಅಂತ ಕೊಡ್ತಾರೆ. ಕಂಡೀಷನ್ ಏನಿರುತ್ತೆ ಅಂದ್ರೆ, ಪ್ರೊವೈಡೆಡ್ ದಟ್ ನೀವು ಐಲ್ಟ್ಸ್ ಎಕ್ಸಾಮ್ ಆರ್ ಇಂಗ್ಲಿಷ್ ಬೇಸಿಕ್ ಇಂಗ್ಲಿಷ್ ಎಕ್ಸಾಮ್ ನ ಪಾಸ್ ಮಾಡ್ಬೇಕು ಅಂತ ಇರುತ್ತೆ ಅಷ್ಟೇ. ಅದೊಂದೇ ಕಂಡೀಷನ್ ಇರುತ್ತೆ. ಈಗ ಐರ್ಲೆಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ. ಸೊ ಎಷ್ಟೊಂದ್ ಜನ ತಿಳ್ಕೊಂಡಿದ್ದಾರೆ ಐರಿಷ್ ಲ್ಯಾಂಗ್ವೇಜ್ ಎಲ್ಲ ಇರುತ್ತೆ ಅಂತ. ಸೊ ನಮ್ಮ ಇಂಡಿಯನ್ಸ್ಗೆ ಐರ್ಲೆಂಡ್ ಬೆಸ್ಟ್ ಸೂಟೆಡ್. ಯಾಕೆ ಅಂತ ಅಂದ್ರೆ ಇಲ್ಲಿ ಮೇಜರ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಎಲ್ಲರೂ ಇಂಗ್ಲಿಷ್ ನಲ್ಲೇ ಮಾತಾಡ್ತಾರೆ. ಐರಿಷ್ ಲೈಕ್ ಈಗ ನಮ್ ಇಂಡಿಯಾದ ಸಂಸ್ಕೃತ ಇದ್ದಂಗೆ. ಸೊ ದೋ ಇಟ್ ಇಸ್ ಅನ್ ಇಂಡಿಯನ್ ಲ್ಯಾಂಗ್ವೇಜ್, ಅದನ್ನ ಜಸ್ಟ್ ಸ್ಕೂಲಿಗೆ ಇದಕ್ಕೆ ಅಷ್ಟೇ ಲಿಮಿಟ್ ಮಾಡಿದ್ದಾರೆ. ಅವ್ರು ಬಿಟ್ಕೊಟ್ಟಿಲ್ಲ ಅವ್ರ ಭಾಷೆನ, ಅವ್ರು ಎಲ್ಲಾ ಕಡೆ ಐರಿಷ್ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅಷ್ಟೇ. ಬಟ್ ಮನೆಯಲ್ಲಿ ಅವರೆಲ್ಲ ಮಾತಾಡಲ್ಲ, ಯಾರು ಮಾತಾಡಲ್ಲ. ಸೊ ಇಲ್ಲಿ ಇದು ಪ್ಯೂರ್ಲಿ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ. ಸೊ ಅದೊಂದು ಅಡ್ವಾಂಟೇಜ್ ನಮ್ಗೆ. ನಾವು ಆ ಲ್ಯಾಂಗ್ವೇಜ್ ಕಲಿಬೇಕು, ಈ ಲ್ಯಾಂಗ್ವೇಜ್ ಕಲಿಬೇಕು ಅನ್ನೋ ಒಂದು ನೆಸೆಸಿಟಿ ಇರೋದಿಲ್ಲ. ಸೊ ಅದೇ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಬರ್ಬೇಕು ಮಾತಾಡಕ್ಕೆ ಅನ್ನೋದಕ್ಕೋಸ್ಕರ ಅವರು ರಿಕ್ವೈರ್ಮೆಂಟ್ ಇಡ್ತಾರೆ ಐಎಲ್ಟಿಎಸ್ ಒಂದು ಬರೀಬೇಕು. ಓಕೆ. ಸೊ ಯೂನಿವರ್ಸಿಟಿಯಿಂದ ನಮಗೆ ಸೆಲೆಕ್ಷನ್ ಆಯ್ತು, ಅವರು ಕಂಡೀಷನಲ್ ರಿಕ್ವೈರ್ಮೆಂಟ್ಸ್ ಎಲ್ಲ ಹೇಳಿದ್ರು, ಅದನ್ನೆಲ್ಲ ನಾವು ಕ್ವಾಲಿಫೈ ಮಾಡಿದ್ವಿ. ಈಗ ನಂಗೆ ಸೀಟ್ ಅಲಾಟ್ ಆಯ್ತು. ನೆಕ್ಸ್ಟ್ ಸೀಟ್ ಅಲಾಟ್ ಆದ್ಮೇಲೆ ನಿಮ್ಗೆ ಫೈನಾನ್ಸ್, ನಿಮ್ಗೆ ಹೇಗೆ ನೀವೇ ಫೈನಾನ್ಸ್ ನಿಮ್ ಮನೆಯಲ್ಲೇ ನೀವೇ ಓನ್ ಫಂಡಿಂಗ್ ಇಂದ ಬರ್ತೀರಾ ಇಲ್ಲ ಲೋನ್ ತಗೋತೀರಾ ಅಂತ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಫೀಸ್ ಸ್ಟ್ರಕ್ಚರ್ ಎಲ್ಲ ಏನ್ ರೇಂಜ್ ಇರುತ್ತೆ ವರ್ಷಕ್ಕೆ? ಅವ್ರ ಪೂರ್ತಿ ಕೋರ್ಸ್ ಏನು, ಕೋರ್ಸ್ ಡ್ಯೂರೇಷನ್ ಏನು? 1 year? ಡ್ಯೂರೇಷನ್ 1 year ಇದೆ, 1.5 year ಇದೆ, 2 years ಇದೆ. ಬಟ್ ಮೇಜರ್ ರೆಪ್ಯೂಟೆಡ್ ಕಾಲೇಜಸ್ ಎಲ್ಲ 1 year ಇದೆ. ಅದಕ್ಕೂ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕೋರ್ಸ್. ನಾಟ್ ಎವ್ರಿ ಕಾಲೇಜ್ ಹ್ಯಾಸ್ 1 year ಕೋರ್ಸ್. 2 years ಅದೇ ನಾನು ಹೇಳ್ದಂಗೆ. ಫೀಸ್ ಸ್ಟ್ರಕ್ಚರ್ ಏನಾದ್ರು ಚೇಂಜ್ ಆಗುತ್ತಾ? 1 year ಕೋರ್ಸ್ ಗೆ ಕಡಿಮೆ ಫೀಸು, 2 years ಗೆ ಜಾಸ್ತಿ ಫೀಸು, ಆತರ ಏನಾರ ಇದೆಯಾ ಅಥವಾ ಹೇಗೆ? ಇದೆ. ಈಗ 2 years 20,000 ಇದ್ರೆ 1 year 10,000 ಅಂತ ನೀವು ಲೆಕ್ಕ ಹಾಕಕ್ಕಾಗಲ್ಲ. 1 year ಕೋರ್ಸ್ ಗೆ ಜಾಸ್ತಿ ಇರುತ್ತೆ. ಅಂದ್ರೆ ಏನು €10,000 ನೀನ್ ಹೇಳ್ತೀರಾ? ನಾನು ಹೇಳ್ದಿಲ್ಲ ಯೂರೋಸ್ ಅಲ್ಲಿ. ಈಗ ನಾನು ಓದಿದಾಗ ನನ್ನ ಫೀಸ್ 17 ಲಕ್ಷ ಇತ್ತು. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಒಂದು 17,000 euros ಇತ್ತು ನನ್ನ ಫೀಸು. ಅದ್ರ ಮೇಲೆ ಲಿವಿಂಗ್ ಎಲ್ಲ ಅದೆಲ್ಲ ಸಪರೇಟ್. ಬರೀ ಕಾಲೇಜ್ ಫೀಸ್ 17 lakhs ಇತ್ತು. ಅದ್ರ ಮೇಲೆ ಯೂನಿವರ್ಸಿಟಿ ಸ್ಕಾಲರ್ಶಿಪ್ಸ್ ಕೊಡ್ತವೆ. ನನ್ಗೆ 2 lakhs ಅಂದ್ರೆ 2,000 euros ಸ್ಕಾಲರ್ಶಿಪ್ ಸಿಕ್ಕಿತ್ತು. ಸೊ ಟೋಟಲ್ 15 lakhs ಐ ಹ್ಯಾಡ್ ಟು ಪೇ ಟು ದ ಯೂನಿವರ್ಸಿಟಿ. ಆಯ್ತು, 15 lakh ಲಿವಿಂಗ್ ಕಾಸ್ಟ್ ಎಲ್ಲ ಸೇರಿ 1 year ಕೋರ್ಸ್ ಅಂತ ತಗೊಳ್ಳೋಣ ಕನ್ಸಿಡರ್ ಮಾಡಿದ್ರೆ 1 year ಗೆ ಕಂಪ್ಲೀಟ್ ಲಿವಿಂಗ್ ಕಾಸ್ಟ್ ಎಷ್ಟಾಗುತ್ತೆ? ಅದು ಟೋಟಲ್ ಡಿಪೆಂಡ್ ಆಗತ್ತೆ. ನೀವು ಶೇರಿಂಗ್ ಅಲ್ಲಿ ಇದ್ರೆ ಒಂದ್ ಕಾಸ್ಟ್ ಆಗತ್ತೆ, ನೀವು ಒಟ್ಟಿಗೆ ಒಂದು ಇಂಡಿಪೆಂಡೆಂಟ್ ಆಗಿದ್ರೆ ಒಂದ್ ಕಾಸ್ಟ್ ಆಗತ್ತೆ. ಬಟ್ ಆನ್ ಅನ್ ಆವರೇಜ್ ನೀವು ಲಿವಿಂಗ್ ಕಾಸ್ಟ್ ಲೆಕ್ಕ ಹಾಕ್ತೀರಾ ಅಂದ್ರೆ 1,000 euros ಬೇಕೇ ಬೇಕು. ನಿಮಗೆ ಗೊತ್ತಿರೋ ಹಂಗೇನೆ, ನೀವು ಹಿಂಗೆ ಇರ್ತಿರು 1,000 euros ಬೇಕು. 1,000 euros ಪರ್ ಮಂತ್ ಅಂತ ನೀವು ಇಟ್ಕೊಂಡ್ರೆ ಪರ್ ಮಂತ್ ಅಂದ್ರೆ 1 ಲಕ್ಷ ರೂಪಾಯಿ ನೀವು ತಿಂಗಳಿಗೆ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ ಲಿವಿಂಗ್ ಕಾಸ್ಟ್. ಅದರ್ ದನ್ ಯೂನಿವರ್ಸಿಟಿ ಫೀಸು ಅದೆಲ್ಲ ಬಿಟ್ಟು, ಆಮೇಲೆ ನಿಮ್ಮ ಅಮ್ಯೂಸ್ಮೆಂಟ್ ಅದನ್ನು ಬಿಟ್ಟು
ನಾನು ಎಷ್ಟೇ ಸ್ಟ್ರಿಕ್ಟ್ ಆಗಿ ಲೈಫ್ ಲೀಡ್ ಮಾಡ್ತೀನಿ ಅಂದ್ರೆ 1 ಲಕ್ಷ ಬೇಕೇ ಬೇಕು. 1 ಲಕ್ಷ ಮಿನಿಮಮ್, ಕಣ್ಣು ಮುಚ್ಕೊಂಡು ಹೋಗ್ಬಿಡತ್ತೆ 1 ಲಕ್ಷ. Okay. ಅಂದ್ರೆ 1 ವರ್ಷಕ್ಕೆ ಅಂತ ಅಂದ್ರೆ ಒಂದು 15 ಲಕ್ಷ ಅಂತ ಇಟ್ಕೋಬಹುದಾ? ಅದು ನೀನ್ ಪ್ರೈವೇಟ್ ಅಕಾಮಡೇಷನ್ ಅಲ್ಲಿ ಇದ್ರೆ, ಶೇರಿಂಗ್ ಅಲ್ಲಿ ಪ್ಲಸ್ ಪ್ರೈವೇಟ್ ಅಲ್ಲಿ ಇದ್ರೆ. ಯೂನಿವರ್ಸಿಟಿ ಅಕಾಮಡೇಷನ್ ಅಂತ ಅಂದ್ರೆ ಇದ್ರು ಯೂನಿವರ್ಸಿಟಿಯಲ್ಲೂ ಅಷ್ಟೇನೆ. ಏನಂದ್ರೆ ನೀವು ಒಂದ್ ರೂಮ್ ಅಲ್ಲಿ ನೀವು ಒಬ್ರೇ ಇರ್ತೀರಾ ಅಂದ್ರೆ ಆಲ್ಮೋಸ್ಟ್ 1.5 ಲಕ್ಷದ ಮೇಲ್ ಬೇಕು. ಹೌದಾ? ನೀವು ರೂಮ್ ಶೇರ್ ಮಾಡ್ತೀರಾ ಅಂದ್ರೆ 1 ಲಕ್ಷ ಬೇಕು. ಅದು ಪ್ರೈವೇಟ್ ಆಯ್ತು ಅಭಿಷೇಕ್. ಲೈಕ್ ಯೂನಿವರ್ಸಿಟಿಯಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ಛತ್ರ ತರ ಇರುತ್ತೆ, ಒಂದು ದೊಡ್ಡ ಅಡಿಗೆ ಮನೆ ಇರುತ್ತೆ, ಕಾಮನ್ ಟಾಯ್ಲೆಟ್ಸ್ ಇರುತ್ತೆ, ಆನ್ ಸೂಟ್ ರೂಮ್ ಇರಲ್ಲ, ಅಂದ್ರೆ ಅಟ್ಯಾಚ್ ಬಾತ್ರೂಮ್ ಇರಲ್ಲ. ಅಟ್ಯಾಚ್ ಬಾತ್ರೂಮ್ ಇರೋದು ಇರುತ್ತೆ, ತರ ಇದೆ. ಬಟ್ ಬೇಸಿಕ್ ಹೇಗಿರುತ್ತೆ ಅಂದ್ರೆ ಒಂದು ಫ್ಲೋರ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಕಿಚನ್ ಇರುತ್ತೆ, ದೊಡ್ಡ ಕಿಚನ್. ಆ ಫ್ಲೋರ್ ಅಲ್ಲಿ ಒಂದು 8 ರೂಮ್ ಇರುತ್ತೆ. 8 ರೂಮ್ ಅಲ್ಲಿ 8 ಜನ ಇರ್ಬೋದು, ಇಲ್ಲ 8 ರೂಮ್ ಅಲ್ಲಿ ಒಂದ್ 10-12 ಜನನು ಇರ್ಬೋದು. ಈಗ ಒಂದೊಂದ್ ರೂಮ್ ಅಲ್ಲಿ ಇಬ್ಬಿಬ್ರು ಇರೋ ತರನು ಇರುತ್ತೆ. ಆ ಕಿಚನ್ ಅಲ್ಲಿ 2 ಸ್ಟವ್ ಆದ್ರೂ ಇರ್ಬೋದು, 3 ಸ್ಟವ್ ಆದ್ರೂ ಇರ್ಬೋದು, ಡಿಪೆಂಡ್ಸ್ ಆಗತ್ತೆ ನಂಬರ್ ಆಫ್ ಪೀಪಲ್ ಆ ಫ್ಲೋರ್ ಅಲ್ಲಿ. ಒಂದ್ ಫ್ಲೋರ್ ಒಂದ್ ದೊಡ್ಡ ಕಿಚನ್ ಏರಿಯಾ ಇರುತ್ತೆ, ಒಂದು ಲಿವಿಂಗ್ ಏರಿಯಾ ಇರುತ್ತೆ, ಇಂಡಿವಿಜುವಲ್ ರೂಮ್ಸ್ ಇರುತ್ತೆ, ಲಾಡ್ಜ್ ಇರುತ್ತೆ ಅಲ್ಲ, ಆ ತರ ಹಾಗಿರುತ್ತೆ. ಅದು ಯೂನಿವರ್ಸಿಟಿ ಅಕಾಮಡೇಷನ್. ಅದು ಎಷ್ಟಿರುತ್ತೆ ಅಕಾಮಡೇಷನ್ ಗೆ ಫೇರ್? ಅಂದ್ರೆ ರೆಂಟ್ ಎಷ್ಟಿರುತ್ತೆ ತಿಂಗಳಿಗೆ? ಅದೇ 1000 euros ಆದ್ರೂ ಮಿನಿಮಮ್ ಇರುತ್ತೆ. ಬರೀ ರೆಂಟ್ 1000 euros. ಸೊ ನೀವು ಯೂನಿವರ್ಸಿಟಿನಲ್ಲಿ ಸ್ಟೇ ಮಾಡ್ತೀವಿ ಅಂತ ಅಂದ್ರೆ ತಿಂಗಳಿಗೆ ನಿಮ್ಗೆ ಲಿವಿಂಗ್ ಕಾಸ್ಟ್ ಅಪ್ ಟು 2000 ಬೇಕು, 2 ಲಕ್ಷ ರೂಪಾಯಿ ಬೇಕು. ಯೂನಿವರ್ಸಿಟಿ ಅಲ್ಲಿರೋ ಸ್ಟೂಡೆಂಟ್ ಅಕಾಮಡೇಷನ್ ಅಲ್ದಿರಾ ಬೇರೆ ಸ್ಟೂಡೆಂಟ್ ಅಕಾಮಡೇಷನ್ ಅಂತಾನು ಸಿಗತ್ತೆ, ಓನ್ಲಿ ಸ್ಪೆಸಿಫಿಕಲಿ ಫಾರ್ ಸ್ಟೂಡೆಂಟ್ಸ್. ಯುಗೋ ಅಂತ ಒಂದು ವೆಬ್ಸೈಟ್ ಇದೆ, ಅವರೆಲ್ಲ ಬರೀ ಯೂನಿವರ್ಸಿಟಿಗೆ ನೀವು ಎನ್ರೋಲ್ ಆಗಿದ್ರೆ ಮಾತ್ರ ನೀವು ಅಲ್ಲಿ ಲೈಕ್ ಯು ಕ್ಯಾನ್ ಸ್ಟೇ. ನೀವು ಅಪ್ಲೈ ಮಾಡಕ್ ಆಗಲ್ಲ ಅಲ್ಲಿಗೆ. ಸೊ ಓಕೆ, ಈಗ 1 ವರ್ಷದ ಕೋರ್ಸಿಗೆ ನಾನು ಬಂದೆ ಅಂದ್ರೆ ಎಲ್ಲಾ ಸೇರಿ ನನ್ನ ಹತ್ರ ಒಂದು 35 ಲಕ್ಷ ದುಡ್ಡಿರ್ಬೇಕು. 35 ಲಕ್ಷ ದುಡ್ಡಿದ್ರೆ ಲೋನ್ ಮಾಡೋದ್ ಬೇಡ, 35 ಲಕ್ಷ ಇದ್ರೆ ಲೋನು. ಸೊ 35 ಲಕ್ಷ ಮಾಡ್ಬೇಕು. ಮಾಡಿದ್ರೆ ಆದ್ರೆ ನೀವು 35 ಲಕ್ಷ ಇಟ್ಕೊಂಡ್ ಬಂದ್ರೆ ನಿಮ್ಗೆ ಪಾರ್ಟ್ ಟೈಮ್ ಸಿಗತ್ತೋ ಬಿಡತ್ತೋ, ನಿಮ್ ಹತ್ರ ದುಡ್ಡು ಇದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಲೋನ್ ದುಡ್ಡಲ್ಲಂತೂ ನೀವು ಕಾಲೇಜ್ ಫೀಸ್ ಕಟ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಬಾಡಿ ಕಟ್ಕೊಂಡು ಇರ್ಬೋದು. ಅಭಿಷೇಕ್, ಥ್ಯಾಂಕ್ಸ್, ತುಂಬಾ ಯೂಸ್ಫುಲ್ ಇತ್ತು ಇನ್ಫಾರ್ಮೇಶನ್. ಸೊ ನಾವು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಮುಂದೆ ಲೋನ್ ತಗೊಳ್ಳೋದು, ಆಮೇಲೆ ಇನ್ನೇನು ಕವರ್ ಮಾಡೋದಿದೆ. ಲೋನ್ ತಗೊಂಡ್ಮೇಲೆ ನೆಕ್ಸ್ಟ್ ವೀಸಾ ಎಲ್ಲ ಸ್ಯಾಂಕ್ಷನ್ ಆಗಿ ನಾವು ಐರ್ಲೆಂಡಿಗೆ ಬಂದ್ವಿ. ಐರ್ಲೆಂಡಿಗೆ ಬಂದಿದ ತಕ್ಷಣ ಏನೇನ್ ಮಾಡ್ಬೇಕು, ಹೇಗೆ ಅಕಾಮಡೇಷನ್ ಹುಡ್ಕೋಬೇಕು, ಬಾಡಿಗೆ ಹೇಗ್ ಕಟ್ಟಬೇಕು, ಮೇನ್ ದುಡ್ಡಿರುತ್ತೆ, ಬಾಡಿಗೆ ಹೇಗ್ ಕಟ್ಟೋದು ಅನ್ನೋ ದೊಡ್ಡ ಪ್ರಶ್ನೆ ಆಗತ್ತೆ. ದುಡ್ಡು ಬಾಡಿಗೆ ಹೇಗ್ ಕಟ್ಬೇಕು, ಆಮೇಲೆ ಇಲ್ಲಿ ಬೇಸಿಕ್ ನೆಸೆಸಿಟೀಸ್ ಇಲ್ಲಿ ಏನೇನ್ ಬೇಕು, ಏನ್ ತರಬೇಕು, ಮೇನ್ ಇಲ್ಲೇನ್ ಸಿಗತ್ತೆ, ಅದನ್ನೆಲ್ಲ ನಾವು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೂಡೆಂಟ್ ಸೀರೀಸ್ ನಲ್ಲಿ 1 by 1 ನಾನು ಮತ್ತೆ ಅಭಿಷೇಕ್ ಎಲ್ಲಾ ಒಂದು ನಿಮ್ಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಶನ್ ಕವರ್ ಮಾಡ್ತಾ ಇದೀವಿ. ಸ್ಟೇ ಟ್ಯೂನ್ಡ್. ಓಕೆ, see you